Find whether the following equations have real roots. If real roots do exist, find them. ಅಂತ ಹೇಳಿದ್ರೆ ಏನೋ ಮೊದಲೇದಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಬೇಕಾಗತ್ತೆ. ಅದಾಯಿತು ಅಂದಮೇಲೆ ರೂಟ್ಸ್ ಕಂಡುಹಿಡಿಬೇಕಾಗುತ್ತೆ, ಅಲ್ಲ ನೇಚರ್ ಆಫ್ ರೂಟ್ಸ್ ಕಂಡುಹಿಡಿಬೇಕಾಗುತ್ತೆ. ಅದರಲ್ಲಿ ರೂಟ್ಸ್ ಇತ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ದ ರೂಟ್ಸ್ ಅಂತ ಹೇಳಿ ಪ್ರಶ್ನೆ ಅಲ್ವಾ. ಸೊ ಮೊದಲೇದಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಇದಂತೂ ಸ್ಟ್ಯಾಂಡರ್ಡ್ ಫಾರ್ಮಲ್ ಇಲ್ಲ. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ ಹೇಗೆ ಬರೆಯೋದು, ಇಲ್ಲಿ ನೋಡಿ, ಇಲ್ಲಿ ಡಿನಾಮಿನೇಟ್ರಲ್ಲಿ ಇವೆಲ್ಲ ಇದೆ. ಇಲ್ಲಿನ ಎಲ್ ಸಿ ಎಮ್ ಎಸ್ 2x - 3 x - 5 ಇದೇ ನಿಮ್ಮ ಎಲ್ ಸಿ ಎಮ್. ಇದೇ ನಿಮ್ಮ ಎಲ್ ಸಿ ಎಮ್ ಅಲ್ವಾ. ಅಂತ ಹೇಳಿದ್ರೆ ಪ್ರತಿಯೊಂದು ಟರ್ಮ್ ಜೊತೆನೂ ಇದನ್ನು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಆ ಎಕ್ಸ್ಪ್ರೆಷನ್, ಆ ಈಕ್ವೇಷನ್ನ ಸಾಲ್ವ್ ಮಾಡ್ಕೊಂಡು ಮುಂದುವರಿಬೋದು ಅಲ್ವಾ. ಸೊ ಇಲ್ಲೇನು ಮಾಡ್ತಾಯಿದ್ದೀವಿ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇವೆಲ್ಲ ಫ್ರ್ಯಾಕ್ಷನ್ಸ್ ಬಂದಾಗ ಎಲ್ ಸಿ ಎಮ್ ನೋಡಬೇಕಾಗುತ್ತೆ. ಎಲ್ ಸಿ ಎಮ್ ಇಲ್ಲಿ ಇವೆಲ್ಲ ಎಕ್ಸ್ಪ್ರೆಷನ್ಸ್, ಇದರಲ್ಲಿ ಏನು ಮಾಡೋದಕ್ಕಲ್ಲ ನಾವು, ಇದರಲ್ಲಿ ಏನು ಕಾಮನ್ನು ಇಲ್ಲ ಅಲ್ವಾ. ಸೊ ಇಟ್ಸ್ ಫರ್ದರ್ ಸಿಂಪ್ಲಿಫಿಕೇಷನ್ ಅಂತ ಏನಿಲ್ಲ. ಸೊ ಅಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ, ದಟ್ ಈಸ್ ಯುವರ್ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ನ ನಾವು ಥ್ರೂ ಔಟ್ ದ ಈಕ್ವೇಷನ್ ಮಲ್ಟಿಪ್ಲೈ ಮಾಡ್ತು ಅಂದರೆ ಏನು ಬರುತ್ತೆ, 2x - 3 ಡಿವೈಡ್ ಬೈ ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿ x - 5. ಸರಿ ತಾನೆ. ದಿಸ್ ಎಕ್ಸ್ಪ್ರೆಷನ್ ಡಿವೈಡ್ ಬೈ x - 5 ಇತ್ತು ಅಂತ ಹೇಳಿದ್ರೆ 2x - 3. ನಾನು ಉಲ್ಟಾ ಹೇಳಿದೆ, ಇದು ನ್ಯೂಮಿನೇಟ್ರಲ್ಲಿ ಹೋಗುತ್ತೆ, ನ್ಯೂಮಿನೇಟರ್ ಕಟ್ ಹಾಕೊಳುತ್ತೆ. ಸೊ ದಿಸ್ ಇಸ್ 2x - 3 ಇಂಟು x - 5. ಇದೇನು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಬರಿತೀನಿ ನೋಡಿ. ಇಲ್ಲಿ ಏನಿದೆಯೋ ಪ್ರಶ್ನೆನ ಬರ್ಕೊಬೇಕಾಗುತ್ತೆ ನಾವು. 1/2x - 3 ಪ್ಲಸ್ 1/x - 5 is equal to 1 time of that particular expression. ಸೊ ಇಲ್ಲಿ ನ್ಯೂಮಿನೇಟ್ರಲ್ಲಿ ಏನು ಬರೀಬೇಕು ನಾವು, ಪ್ರತಿಯೊಂದು ಟರ್ಮ್ ಜೊತೆನೂ ನಾವು x - 3 ಇಂಟು, ಇಲ್ಲಿ ಜಾಗನೇ ಸಾಕಾಗಲ್ಲ ಕಂಡ್ರು, ಇಂಟು x - 5 ಇದಾಗುತ್ತೆ. ಇಲ್ಲಿ x - 5 ಇಂಟು 2x - 3 ಇಸ್ ಈಕ್ವಲ್ ಟು 1 ಟೈಮ್ ಆಫ್ x - 5 ಇಂಟು 2x - 3 ಈ ಥರ ಆಗುತ್ತೆ. ಸರಿನಾ. ಸೊ ಇಲ್ಲಿ 2x - 3 ಕಟ್ ಆಗ್ತಾ ಇದೆ, x - 5 ಕಟ್ ಆಗ್ತಾ ಇದೆ. ಎಂಡ್ ಆಫ್ ಇಟ್ ನೋಡಿ ಈ ಎಕ್ಸ್ಪ್ರೆಷನ್ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಾ. ಸೊ ಈ ಪೂರ ಈಕ್ವೇಷನ್ ಪೂರ ಬಿ ಮಲ್ಟಿಪ್ಲೈಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಸರಿನಾ. ನಿಮ್ಮ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಶುರು ಹಾಕೊಳ್ಳುತ್ತೆ. ಪ್ರಶ್ನೆ ಬರ್ಕೊಬೇಕು ಆ್ಯಂಡ್ ವಿಲ್ ಟೆಲ್ ರೈಟಿಂಗ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಎಲ್ ಸಿ ಎಮ್ ಇಸ್ ದ್ಯಾಟ್. ಹಾಗಾಗಿ ವಿಲ್ ಮಲ್ಟಿಪ್ಲೈ ಈಕ್ವೇಷನ್ 1 ವಿತ್ ದಿಸ್ ಎಕ್ಸ್ಪ್ರೆಷನ್. ಈ ರೀತಿ ಮುಂದುವರಿಯುತ್ತೆ. ನಿಮ್ಗೆ ಇದೆಲ್ಲ ಅಷ್ಟೊಂದೇನು ಕಷ್ಟ ಆಗಲ್ಲ ಅಂತ ಹೇಳಿದ್ರೆ ಇದನ್ನೇ ಡೈರೆಕ್ಟಾಗಿ ಬರಿಬೋದು ನೀವು ಎಕ್ಸಾಮಲ್ಲಿ, ಏನು ತೊಂದರೆ ಇಲ್ಲ. ಅಫ್ಕೋರ್ಸ್ ವಿ ಹ್ಯಾವ್ ಟು ಮೆನ್ಷನ್ ಇದು, ಇವೆಲ್ಲ ಮೆನ್ಷನ್ ಮಾಡಿಕೊಂಡು ಎಲ್ ಸಿ ಎಮ್ ಇಸ್ ದಿಸ್ ಆ್ಯಂಡ್ ಎಂಡ್ ಆಫ್ ಇಟ್ ಇದನ್ನು ಬರುತ್ತೆ ಅಂತ ಹೇಳಿದ್ರೆ ಏನು ಟೀಚರ್ಸ್ ಏನು ಕಟ್ ಮಾಡಲ್ಲ ಮಾರ್ಕ್ಸ್. ಅಷ್ಟು ನಿಮ್ಮ ಟೈಮ್ ಆಗಲಿಲ್ಲ ಅಂತ ಹೇಳಿದ್ರೆ, ಟೈಮ್ ಇತ್ತು ಅಂತ ಹೇಳಿದ್ರೆ ಈ ಥರ ಬರೆದು ಮುಂದುವರಿಯೋದು ಒಳ್ಳೆಯದು. ಇದು ನಿಮ್ಮ ಪ್ರಶ್ನೆ. ಆಮೇಲೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀತಾ ಇದೀವಿ ಅಂತ ಹೇಳ್ಕೊಂಡು ವಿ ಮಲ್ಟಿಪ್ಲೈಯಿಂಗ್ ಈಕ್ವೇಷನ್ 1 ವಿತ್ ವಾಟ್ ಎವರ್ ದ ಎಲ್ ಸಿ ಎಮ್ ಎಸ್. ಸೊ ಇದನ್ನು ಕ್ಯಾಲ್ಕುಲೇಷನ್ ನೀವೇನು ನೋಡ್ಸೋಂಗಿಲ್ಲ, ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಈ ಸ್ಟೆಪ್ ಸ್ಕಿಪ್ ಮಾಡ್ಕೊಂಡು ಇದನ್ನು ಬರಿಬೋದು ನೀವು. ಸರಿನಾ. ಈ ರೀತಿಯಲ್ಲಿ ಬರ್ಕೊಂತ ಹೇಳಿದ್ರೆ ಒಳ್ಳೆಯದು. ಓಕೆ, ಮುಂದುವರಿಯೋಣ ಇವಾಗ. ಸೊ ಇಲ್ಲಿ ಎಕ್ಸು 2x 3x, ಇಲ್ಲಿ -8 ಈಸ್ ಈಕ್ವಲ್ ಟು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಬೇಕು. ಇಲ್ಲಿ x - 5 - 3 x - 5 ಇದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡಿಕೊಂಡು 0 ಈಸ್ ಈಕ್ವಲ್ ಟು ಇದು 2x² - 10x - 3x ಪ್ಲಸ್ 15 - 3x ಪ್ಲಸ್ 8 ಆಗುತ್ತಿದ್ದು. ಇಲ್ಲಿ ಏನೇನಿದೆ ಹುಡುಗರ ಇಲ್ಲಿ. ಸೊ 0 ಈಸ್ ಈಕ್ವಲ್ ಟು 2x² - 16x
ಪ್ಲಸ್ 23 ಇಸ್ ಈಕ್ವಲ್ ಟು 0. ಸರಿನಾ? ಹಾಂ, ಇವಾಗ ನೇಚರ್ ಆಫ್ ಫ್ರೂಟ್ಸ್. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ಇವಾಗ ನಾವು ಎ ಬಿ ಸಿ ಅದೆಲ್ಲ ಯೋಚನೆ ಮಾಡಿಕೊಂಡು ಡಿ ವ್ಯಾಲ್ಯೂ ಕಂಡುಹಿಡ್ಕೊಂಡು ಮುಂದುವರಿಬೋದು. -4ac, ಇದು -6, ಇಲ್ಲಿ -16 ಹೋಲ್ ಸ್ಕ್ವೇರ್ ಬರುತ್ತೆ. -4 × 2 × 23. ಸೊ ಇಟ್ಸ್ ಫಾರ್ ದ ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ 256 ಅಲ್ವಾ. ಮತ್ತಿದು 8, 160, 24, 184. ಸರಿನಾ? ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಒಂದು ಸತಿ ನಾನೇ. ಸರಿ ಇದೆಯಲ್ಲ. ಮತ್ತು ಇದ್ರ ವ್ಯತ್ಯಾಸ 2, ಮತ್ತು 18, 25 ಅಂತ ಹೇಳಿದ್ರೆ 5, 3, 5, 2 ಅಲ್ವಾ, 72. ಡಿ ವ್ಯಾಲ್ಯೂ ಬಂತು. ಇನ್ನೇನಿದ್ರು ಸ್ಟೇಟ್ಮೆಂಟ್ ಬರೀಬೇಕು. ವಿ ಹ್ಯಾವ್ ದಿಸ್ ಇಸ್ ಮೋರ್ ದೆನ್ 0, ಸೊ ದ ರೂಟ್ಸ್ ಆರ್ ದೇರ್ಫೋರ್ ದ ರೂಟ್ಸ್ ಆರ್ ರಿಯಲ್. ಬಿಕಾಸ್ ದ ರೂಟ್ಸ್ ಆರ್ ರಿಯಲ್ ವಿ ಕ್ಯಾನ್ ಫೈಂಡ್ ದ ರೂಟ್ಸ್ ಅಂತ ಹೇಳಿ ಮುಂದುವರಿಬೇಕು. ಸೊ ವಿ ಹ್ಯಾವ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಡಿ divided by 2 × a. So this is equal to -b is 16 plus or minus square root of 72 divided by 2 × ಏನು ನೋಡಿದ್ರೆ 2 ಅಲ್ವಾ, 4. ತೊಂದರೆ ಇಲ್ಲ, ಡೈರೆಕ್ಟಾಗಿ 4 ಅಂತ ಬರ್ಕೊಳ್ಳಿ. ಈಗ 72ನ ನಾವು ಸಿಂಪ್ಲಿಫೈ ಮಾಡಬೇಕು. ರೂಟ್ ಆಫ್ 72ನ, ಸೊ 2 3s 6. So this is 16/4 plus or minus root of 6, 36 into √2/4. ಈ ರೀತಿಯಲ್ಲಿ ಹಾಕ್ಕೊಳುತ್ತೆ ಅಲ್ವಾ. ಸೊ ರೂಟ್ ಆಫ್ 72 is root of 36 into √2. That is 6√2. 4 and 4. 2 3s 2 2s. This is 4 plus or minus 3√2/2. ಸೊ ಇದೇ ನಿಮ್ಮ not alpha and beta but simplest form ತಕ್ಷಣಕ್ಕೆ. ಸೊ therefore alpha and beta is ಇಲ್ಲೇ ಬರುತ್ತೆ. Alpha is 4 plus or minus 3√2/2 plus or minus ಅಲ್ಲ plus, and beta is 4 minus 3√2/2. ಇದು ಮುಂದಿನ್ನೇನು ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ. ಸೊ ಇದು ನಿಮ್ಮ ಉತ್ತರ. ಗೊತ್ತಾಯ್ತಾ? ಸೊ ಇದೆಲ್ಲ ಕಲ್ತ್ಕೊಬೇಕು ನೀವು. ಸೊ ಇದರ ರಿಲೇಟೆಡ್ ಫಾರ್ಮುಲಾ ಬಂದು ಇಲ್ಲಿದೆ. ನೋಡ್ಕೊಂಡ್ರಾ? ಓಕೆ, ಇದೆ ನಿಮ್ಮ ಉತ್ತರ ಕಂಡ್ರಾ?